ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಏನು ಮಾತಾಡಲಿ ಯೂಟ್ಯೂಬ್ ಬಗ್ಗೆ. ಸುಮಾರು 7-8 ವೀಡಿಯೋಸ್ನ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದರೆ ಅಷ್ಟೊಂದು ವ್ಯೂಸ್ ಏನೂ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಸ್ಟಾರ್ಟಿಂಗಲ್ಲಿ ಯಾರೇ ಆಗಲಿ, ನಾನೇ ಆಗಲಿ ಅಥವಾ ಬೇರೆ ಯಾರೇ ಆಗಲಿ, ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಯೂಟ್ಯೂಬ್ ಚಾನಲ್ಲು ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ನ ಓಪನ್ ಮಾಡ್ಕೊತಾರೆ, ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಆಗೋದು ಮೊದಲು ಫ್ಯಾಮಿಲಿ ಮೆಂಬರ್ಸು, ಅದಾದಮೇಲೆ ಫ್ರೆಂಡ್ಸು, ಇಲ್ಲಾಂದರೆ ಸುತ್ತಮುತ್ತ ಅಕ್ಕಪಕ್ಕ ಅವ್ರಿಗೆ ಇವ್ರಿಗೆ ರಿಕ್ವೆಸ್ಟ್ ಮಾಡಿ 1, 2, 10, 20 ಸಬ್ಸ್ಕ್ರೈಬರ್ಸು ಅಥವಾ ಫಾಲೋವರ್ಸ್ನ ಮಾಡ್ಕೊತೀವಿ. ಸೊ ನಾನು ಹಾಗೆ ಮಾಡಿದೆ ಸ್ಟಾರ್ಟಿಂಗಲ್ಲಿ. ನನ್ನ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದಾಗ ಫಸ್ಟು ನಮ್ಮ ಮನೆ ಸದಸ್ಯರು, ಅಂದರೆ ನಮ್ಮ ಪೇರೆಂಟ್ಸ್, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ಇವ್ರಿಗೆಲ್ಲರಿಗೂ ಯೂಟ್ಯೂಬ್ ಲಿಂಕ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡಿಸ್ದೆ. ಕಮೆಂಟ್ಸ್ ಎಲ್ಲ ಮಾಡಿರೋದೆಲ್ಲ ನನ್ನ ಫ್ರೆಂಡ್ಸೇ ಮಾಡಿರ್ತಾರೆ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಸುಮಾರು 2 ವರ್ಷದ ಮೇಲಾಗಿದೆ. ಇದುವರೆಗೂ ಅಷ್ಟು ಸಬ್ಸ್ಕ್ರೈಬರ್ಸ್ ಆಗಿಲ್ಲ, ಪ್ಲಸ್ ಅಷ್ಟೊಂದು ವ್ಯೂಸ್ ಹೋಗ್ತಾ ಇಲ್ಲ. ಯಾಕೆಂದರೆ ನಾನು ಆ ಕನ್ಸಿಸ್ಟೆನ್ಸಿನ ನಾನು ಮೇಂಟೈನ್ ಮಾಡ್ಕೊಂಡು ಬಂದಿಲ್ಲ. ಸೊ ಡೈಲಿ ಒಂದು ವೀಡಿಯೋ, ಸುಮಾರು ಜನ ಹೇಳ್ತಾರೆ ಡೈಲಿ 1-2 ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಮತ್ತು ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು, ಅದು ಆವಾಗಲೇ ಯೂಟ್ಯೂಬ್ ಚಾನಲ್ಲು ಗ್ರೋ ಆಗೋದು, ಸಬ್ಸ್ಕ್ರೈಬರ್ಸ್ ಬರೋದು ಅಂತ ಹೇಳ್ತಾರೆ. ಮಿನಿಮಮ್ ಡೈಲಿ ಒಂದು ವೀಡಿಯೋ ಅಥವಾ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕು. ಏನಾದರೂ ಆಗಲಿ, ಏನಾದರೂ ಆಗಲಿ, ಚಿಕ್ಕ ಪುಟ್ಟದ್ದು ಎಂಥದೇ ಇದ್ರೂ ಪರವಾಗಿಲ್ಲ, ಒಂದು ಚಿಕ್ಕದೊಂದು ಶಾರ್ಟ್ಸ್ ಹಾಕಿದ್ರೂ ಪರವಾಗಿಲ್ಲ, ಡೈಲಿ ಒಂದು ವೀಡಿಯೋ ಅಥವಾ 2 ವೀಡಿಯೋ ನನ್ನ ಕಡೆಯಿಂದ ಬರಲೇಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಯಾವುದೇ ರೀತಿ ಚಾಲೆಂಜಿಗಿದಿಂಜು ಅದು ಇದು ಏನೂ ಮಾಡ್ತಾ ಇಲ್ಲ. ಸೊ ನಾನು ಅಂದ್ಕೊಂಡಿದ್ದೀನಿ ಅಪ್ಲೋಡ್ ಮಾಡಬೇಕು ಅಂತೇಳಿ. ಸೊ ಮಾಡ್ತೀನಿ, ಟ್ರೈ ಮಾಡೋಣ, ಅಟ್ಲೀಸ್ಟ್ ಟ್ರೈ ಮಾಡೋಣ. ಈಗ ನಾನು ಈ ಥರ ಡಿಸಿಷನ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಸುಮಾರು ವೀಡಿಯೋಸ್ನ ನೋಡ್ತಾ ಇದ್ದೆ, ಸುಮಾರು ಜನ ಹೇಳ್ತಾ ಇದ್ದಾರೆ 2027 ಫೆಬ್ರವರಿ 1ನೇ ತಾರೀಕಿಂದ ಯೂಟ್ಯೂಬ್ ಗೈಡ್ಲೈನ್ಸ್ ಸ್ವಲ್ಪ ಚೇಂಜ್ ಆಗೋದ್ರಲ್ಲಿದೆ ಅಂತ ಹೇಳಿ. ಈಗ ಯೂಟ್ಯೂಬ್ನ ಗೈಡ್ಲೈನ್ಸ್ ಏನಿದೆ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸ್ ಆಗಬೇಕು ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, 1,000 ಸಬ್ಸ್ಕ್ರೈಬರ್ಸ್ ಇರಬೇಕು, ಪ್ಲಸ್ 4,000 ವಾಚ್ ಅವರ್ಸ್ ಇರಬೇಕು. ಶಾರ್ಟ್ಸ್ ಬಂದು 10 ಮಿಲಿಯನ್ಸ್ ವ್ಯೂಸ್ ಆಗಬೇಕು ಅಂತ ಹೇಳಿ ಇದೆ. 2027 ಫೆಬ್ರವರಿ 1ನೇ ತಾರೀಕಿಂದ ವಾಚ್ ಅವರ್ಸ್ ಏನಿದೆ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. 4,000 ವಾಚ್ ಅವರ್ಸ್ ಈಗ ನಮ್ಮ ಕೈ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇನ್ನು 2027 ಮೇಲೆ 8,000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು? ಅದಕ್ಕೋಸ್ಕರನೇ ಆದಷ್ಟು ನಮ್ಮ ಎಫರ್ಟ್ನ ಹಾಕಿ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಬೇಕು. ಯಾವಾಗ 2027 ಫೆಬ್ರವರಿ 1ನೇ ತಾರೀಕು ಒಳಗಡೆ ನಾವು ಏನೇ ಇದ್ರೂ ನಮ್ಮ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಬೇಕು. ನೋಡೋಣ, ಇನ್ನು 5 ತಿಂಗಳಲ್ಲಿ 4,000 ವಾಚ್ ಅವರ್ಸ್ ನಾನು ಅಚೀವ್ ಮಾಡಬೇಕು, ಪ್ಲಸ್ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಯೂಟ್ಯೂಬ್ನಲ್ಲಿ ಏನೋ ಒಂದು ಜಯ ಸಾಧಿಸಬೇಕು ಅಂತೇಳಿ ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಿ. ಇನ್ಮೇಲೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತೀನಿ, ವೀಡಿಯೋಸ್ ಮೇಲೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆದಷ್ಟು ಹೊಸ ಕಂಟೆಂಟ್ಸ್ನ ತರೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.